ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಂತೂ ವೀಕೆಂಡು, ಸಂಡೇ ಅಲ್ವಾ? ಸೊ ಎಲ್ಲರೂ ನೀಟಾಗಿ ರೆಸ್ಟ್ ತೊಗೊಂಡ್ರಾ? ಸೊ ಯಾರ್ಯಾರಿಗೆ ಇಷ್ಟವಾದಿದ್ದು ಫುಡ್ ಎಲ್ಲ ಮಾಡ್ಕೊಂಡು ತಿಂದ್ರೆ, ಹಂಗೇನೆ ಎಲ್ಲಾದರೂ ಕೆಲಸ ಇದ್ದರೆ ಹೊರಗಡೆ ಹೋಗಿ ಬಂದ್ರಾ? ಸೊ ನೀಟಾಗಿ ಎಲ್ಲ ಕೆಲಸ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ನೋಡಿ ಸೀದಾ ಕೂತ್ಕೊಳ್ಳೋಕೆ ಉಲ್ಟಾ ಕೂತ್ಕೊಂಡು ಈಗ ಇದರಿಂದ ಇಳಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮುಂಚೆ ಅವನಾಗವನೇ ಇಳಿತಾ ಇದ್ದ, ಬಟ್ ಮರ್ತೋಗಿದ್ದಾನೆ. ಇವಾಗ ನಾನು ರಾತ್ರಿ ಟೈಮು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತೊಂದು ಸ್ವಲ್ಪ ಅಡುಗೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದು ರೆಸಿಪಿ ತೋರ್ಸೋಕೆ ಬಂದಿದ್ದೀನಿ ನಾನಿಲ್ಲಿ ಮೆಂತ್ಯ ಪುಲಾವ್ನ ಮಾಡ್ತಾಯಿದ್ದೀನಿ. ಸೊ ಮೆಂತ್ಯ ರೈಸು ಇಲ್ಲ ಮೆಂತ್ಯ ಪುಲಾವು ಅಂತ ಅನ್ಬೋದು. ತುಂಬ ಸಿಂಪಲಾಗೆ ಮಾಡ್ಬೋದು. ಒಂದು 4-5 ಸ್ಪೂನ್ವರೆಗೂ ಎಣ್ಣೆ ಹಾಕ್ಕೊಳ್ಳಿ ಕುಕ್ಕರ್ಗೆ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪುಲಾವ್ ಅನ್ನೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ 1-2 ಏಲಕ್ಕಿ, ಒಂದು ಅರ್ಧ ಇಂಚಾಗೋಷ್ಟು ಚಕ್ಕೆ, ಅದಾದಮೇಲೆ ಒಂದು 3-4 ಲವಂಗ, ಒಂದು ಸ್ಟಾರ್ ಅನಾಸ ಹೂವು. ಸೊ ಮಸಾಲೆ ಪದಾರ್ಥ ಏನೇನಿದೆಯೋ ಅದೆಲ್ಲ ಹಾಕಿ, ಅದ್ರ ಜೊತೆಗೆ ನೀವು ಬಿರಿಯಾನಿ ಎಲೆ 1-2 ಬಿರಿಯಾನಿ ಎಲೆನ ಮುರ್ಕೊಂಡು ಇದಕ್ಕೆ ಹಾಕಿ. ಸೊ ಆಯಿಲ್ ಫುಲ್ಲು ಹೀಟ್ ಆದಾಗ ಹಾಕೋಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಆಯಿಲ್ ಫುಲ್ ಹೀಟ್ ಆದಾಗ ಹಾಕ್ಬಿಟ್ರೆ ಅದೆಲ್ಲ ಬೇಗನೆ ಹೊತ್ತೋಗ್ಬಿಡುತ್ತೆ. ಸೊ ನಾವು ಆಯಿಲ್ ಇಟ್ಟ ತಕ್ಷಣ ಹಾಕಿ ಅದು ಕಾಯ್ತಾ ಸ್ವಲ್ಪ ಫ್ರೈ ಆಗ್ತಾ ಹೋಗುತ್ತೆ. ಆಮೇಲೆ ಗೋಡಂಬಿನ ಹಾಕ್ಕೊಳ್ಳಿ ಇದ್ದರೆ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮೂವರಿಗಾಗೋಷ್ಟು ಮಾಡ್ತಾಯಿದ್ದೀನಿ ಪುಲಾವ್ನ. ಸೊ ಮೀಡಿಯಮಿಗೆ ತಿನ್ನೋ ಹಾಗೆ. ಸೊ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ. ಸೊ ಯಾರಾದರೂ ಈಗ ತಾನೇ ಅಡುಗೆ ಮಾಡೋದು ಕಲಿತಾ ಇರ್ತಾರಲ್ವ, ಹೊಸದಾಗಿ ಮದುವೆ ಆಗಿರೋರು ಇರ್ತಾರೆ, ಯಾರು ಬ್ಯಾಚುಲರ್ಸು. ಸೊ ಅವರು ಕೂಡ ಇದನ್ನು ಮಾಡ್ಕೋಬೋದು ನೀಟಾಗಿ. ಮಿಕ್ಸಿ ಇಲ್ದಿದ್ರೂ ಪರವಾಗಿಲ್ಲ, ಮಾಡ್ಕೋಬೋದು. ಹಂಗಾಗಿ ತೋರಿಸ್ತಾ ಇದ್ದೀನಿ. ಯಾರು ಬರ್ದೇ ಇರೋರಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ ಮೆಂತ್ಯ ಪುಲಾವು. ಬರ್ದೇ ಇರೋರಿದ್ರೆ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಚಿಕ್ಕ ಗೆಡ್ಡೆ, ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಒಂಚೂರು ಉಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ತರಕಾರಿಯಾಗಿ ಇದನ್ನು ನಾನು ಕಲಿಸ್ಕೊತಾ ಇದ್ದೀನಿ. ನೀವು ಯಾವಾಗಲೇ ಆದ್ರಿ ಹಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕುವಾಗ ಒಂಚೂರು ಉಪ್ಪು ಹಾಕಿ, ಇಲ್ಲಾಂದರೆ ಅದು ಕರ್ಗಾಗಿ ಹೋಗ್ಬಿಡುತ್ತೆ. ಸೊ ಬೆಳ್ಳುಳ್ಳಿ, ಶುಂಠಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಒಂದು 5-6 ಮೆಣಸಿನ್ಕಾಯಿನ ಹಾಕಿದ್ರೆ ಸಾಕಾಗುತ್ತೆ ಖಾರ. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಮತ್ತು ಖಾರ. ಅಯ್ಯೋ, ನನಗಿಲ್ಲಿ ಎಣ್ಣೆ ಸಿಡ್ಬಿಟ್ಟು ಕಣ್ಣಿಗೆ, ಯಪ್ಪ. ಅದಕ್ಕೆ ನೀವು ನೀಟಾಗಿ ನೋಡ್ಕೊಂಡು ಮಾಡಿ. ಯಾರಾದರೂ ಎಣ್ಣೆ ಸಡನ್ನಾಗಿ ಅಂತ ಸಿಡ್ಬಿಡುತ್ತೆ, ಹತ್ರ ಇಕ್ಕಕ್ಕೆ ಹೋಗಬೇಡಿ ಮುಖನ. ಸೊ ಈ ಥರ ಹಾಕಿದಾಗ ಏನೋ ಚಟಪಟ ಅಂತ ನೀರು ಏನಾದ್ರು ಬಿದ್ದರೆ, ಇಲ್ಲ ಅಂದರೆ ಹತ್ರ ಇದ್ದಾಗ ಎಲ್ಲಾದರೂ ಮಿಸ್ಸಾಗಿ ಸಿಡ್ದು. ಸೊ ಮಕ್ಳನ್ನಂತೂ ಹತ್ರ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಅದೇನಾಗುತ್ತೆ, ಮಿಸ್ಸಾಗಿ ಕೈ ತಾಗೋದು, ಇಲ್ಲಾಂದರೆ ಏನಾದರೂ ಒಂದು ಮಿಸ್ ಆಗಿಬಿಡುತ್ತೆ. ಮಕ್ಳನ್ನ ಮಾತ್ರ ಎತ್ಕೊಂಡು ನೀಟಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ನಾನಿಲ್ಲಿ ಮೂವರಿಗೆ ಅಂತಂದರೆ ಒಂದು ಇಡೀ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಸೋಸ್ಬಿಟ್ಟು ತೊಳೆದು, ಸೊ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಒಂದು ಇಡೀ ಆಗೋಷ್ಟು, ಒಂದು ಇಡಿಗಿಂತ ಜಾಸ್ತಿ. ಇದನ್ನು ನಾವೀಗ ಅದು ಸ್ವಲ್ಪ ಕಹಿ ಇರುತ್ತಲ್ವ ಮೆಂತ್ಯ ಸೊಪ್ಪು, ಅದು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿ. ಸೊ ನೋಡಿ, ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ರೆ ನನ್ನ ಮಗ ಮಾತಾಡೋದು ನೋಡಿ ಹೆಂಗೆ ಅಣಗಿಸ್ತಾ ಇದ್ದಾನೆ. ಇವನಂತೂ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ನನಗೆ ಸಾಕಾಗಿ ಹೋಗುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆಗಲಿ ನೀಟಾಗಿ. ಕಹಿ ಇರುತ್ತಲ್ವ, ಎಣ್ಣೆಲಿ ಫ್ರೈ ಮಾಡಿದ್ರೆ ಏನು ಕಹಿ ಆಗಲ್ಲ ಮೆಂತ್ಯ ಸೊಪ್ಪು. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಶುಗರ್ ಇರೋ ಪೇಷಂಟ್ಸು, ಶುಗರ್ ಇರೋರು ಯಾರಾದರೂ ಮೆಂತ್ಯ ಸೊಪ್ಪು ಯೂಸ್ ಮಾಡೋದು ತುಂಬ ಒಳ್ಳೆಯದಂತೆ. ಸೊ ಇದು ತುಂಬ ಒಳ್ಳೆಯದು. ವಾರಕ್ಕೆ ಅಟ್ಲೀಸ್ಟ್ 1-2 ಸಲನಾದರೂ ತಿನ್ನೋಕ್ಕೆ ಟ್ರೈ ಮಾಡಿ. ಸೊ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು. ಈ ಫ್ರೈ ಆದಮೇಲೆ ಅಕ್ಕಿ ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ, ವೆಜ್ ರೆಸಿಪೀಸ್ ಹಾಕಿದರೆ ಯಾರು ನೋಡೋದೇ ಇಲ್ಲಪ್ಪ, ಬರೀ ನಾನ್ ವೆಜ್ ರೆಸಿಪೀಸಿಗೆ ಮಾತ್ರ ವ್ಯೂಸ್ ಜಾಸ್ತಿ ಇರುತ್ತೆ. ಅದೇನೋ ಅಂತಾರಲ್ಲ, ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದು ತಿನ್ನಲ್ಲ ನಾವು ಮನುಷ್ಯರೇ ಹಂಗೆ ಅನಿಸುತ್ತೆ. ಸೊ ಆರೋಗ್ಯಕ್ಕೆ ಯಾವುದು ಒಳ್ಳೇದಲ್ವ, ಸೊ ಬಾಯಿ ಯಾವ ರುಚಿ ಕೊಡುತ್ತೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರೋದೇ ನಮ್ಮ ಬಾಯಿಗೆ ರುಚಿ ಕೊಡಲ್ಲ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಬಾಯಿನೂ ಹಂಗೆ ರುಚಿ, ಅದಕ್ಕೂ ರುಚಿ ಬೇಕು. ಸೊ ರುಚಿ ಇಲ್ಲದೆ ಇರೋದು ಏನು ಮಾಡೋದು, ಅದು ನಮ್ಮ ಬಾಡಿಗೆ ಒಳ್ಳೇದು, ಬಟ್ ಅದನ್ನು ತಿನ್ನೋಕ್ಕಾಗಲ್ಲ. ಸೊ ಆ ನಾನ್ ವೆಜ್ ರೆಸಿಪೀಸ್ಗೆ ಜಾಸ್ತಿ ವ್ಯೂಸ್ ಬರ್ತವೆ, ವೆಜ್ ರೆಸಿಪೀಸು ತಿಂತಾ ಇರ್ಬೇಕು ಅವಾಗವಾಗ. ಸೊ ಹಂಗಾಗಿ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ. ನಂದು ಇನ್ನೊಂದು ಕುಕ್ಕಿಂಗ್ ಚಾನಲ್ ಇದೆ, ಮಿದ್ದಿನ ಮನೇಲಿ ಅಂತೇಳಿ. ಅದರಲ್ಲಿ ಬರೀ ವೆಜ್ ರೆಸಿಪೀಸು, ಇದು ಎಗ್ ರೆಸಿಪೀಸ್ ಕೂಡ ಹಾಕಿದ್ದೀನಿ. ಬಟ್ ನಾನ್ ವೆಜ್ ರೆಸಿಪೀಸ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ, ವೆಜ್ ರೆಸಿಪೀಸ್ಗೆ ಅಷ್ಟೊಂದು ಬರೋಲ್ಲ. ಇವಾಗ ಒಂದು ಚಿಟಿಗೆ ಫ್ರೈ ಆಗಿದ್ದೇನೆ ಮೆಂತ್ಯ ಸೊಪ್ಪು. ಸೊ ಇವಾಗ ಒಂದು ಚಿಟಿಗೆ ಆಗೋಷ್ಟು ಅರ್ಶಿಣ ಪುಡಿನ ಹಾಕಿ, ಅರ್ಶಿಣ ಪುಡಿನ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನೀವು ಗರಂ ಮಸಾಲಾನ ಹಾಕಿ. ಸೊ ಗರಂ ಮಸಾಲ ನೀವು ಹಾಕೋ ಅವಶ್ಯಕತೆ ಇದ್ದರೆ ಹಾಕಬೇಕು. ಒಂಚೂರು ನಮಗೆ ಮಸಾಲೆ ಬೇಕು ರೈಸು ಅಂತಂದರೆ ಹಾಕಿ, ಇಲ್ಲಾಂದರೆ ನಾವು ಹಾಕಿರೋ ಮಸಾಲನೇ ಸಾಕಾಗುತ್ತೆ. ಸೊ ಇವಾಗ
ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಮಸಾಲೆನೆಲ್ಲದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿ ನಾನು ಇಲ್ಲಿ 1 ಲೋಟ ನೆನೆಸ್ಕೊಂಡು ತಗೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ ನೀವು ಕರೆಕ್ಟಾಗಿ 2 ಲೋಟ ನೀರು ಹಾಕಿ. ಸೊ ಈ ಥರ ಆಗಿದೆ ನೋಡಿ ಫೈನಲ್ ಆಗಿ. ಸೊ ಮಸಾಲೆಯದ್ದು ಎಲ್ಲದು ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ಸೊ ನೀರು 2 ಲೋಟ ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ನೀಟಾಗಿ ಕಲಸಿ. ಇನ್ನೊಂದೇನು ಅಂದರೆ ತುಂಬ ಜನ ನೀರು ಹಾಕ್ಬಿಟ್ಟು ಅದು ಕುದಿ ಬಿದ್ದ ಮೇಲೆ ಅಕ್ಕಿ ಹಾಕ್ತಾರೆ. ಏನು ಗೊತ್ತಾ, ಕುದಿ ಬೀಳೋದಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಬಿಟ್ಟು ನಾವು ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಆ ಫ್ಲೇವರು ಎಲ್ಲೂ ಹೊರಗಡೆ ಹೋಗ್ದಿರ ನೀಟಾಗಿ ಒಳಗಡೆನೆ ಬೆಂದ್ಬಿಟ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ತುಂಬ ಈ ಇದರಲ್ಲಿ ಮಾಡ್ತಾ ಇದ್ರಲ್ವ ಮುಂಚೆ ಅಲ್ವಾ ಮಡಿಕೆಗಳಲ್ಲಿ. ಸೊ ಮಣ್ಣಿನ ಪಾತ್ರೆಗಳಲ್ಲಿ ನಿಜವಾಗ್ಲೂ ನಾನು ಸುಮ್ಮನೆ ಅಂತಾರೆ ಅಂದ್ಕೊಂಡಿದ್ದೆ, ಬಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲಿ. ಇದು ಸ್ಟೀಲಿಗೂ ಮಣ್ಣಿನ ಮಡಿಕೆಯಲ್ಲಿ ಮಾಡೋದಕ್ಕೂ ಏನಪ್ಪ ಡಿಫ್ರೆನ್ಸು ಅಂತಂದರೆ, ಆ ಮಡಿಕೆಯಲ್ಲಿ ಈಗ ಟೊಮ್ಯಾಟೊ ನಾವು ಹಸಿಯಾಗಿದ್ದಾಗ ಯಾವ ಥರ ಫ್ಲೇವರ್ ಇರುತ್ತೋ ಅದೇ ಫ್ಲೇವರ್ ಇರುತ್ತೆ. ಆ ರಸನೂ ಎಲ್ಲೂ ಹೋಗಿರಲ್ಲ. ಈ ಮೆಣಸಿನ್ಕಾಯಿ ಯಾವ ಫ್ಲೇವರಲ್ಲಿ ಇರುತ್ತೋ ಹಸಿಯಾಗಿದ್ದಾಗ ಅದ್ರಲ್ಲಿ ಫ್ರೈನೂ ಆಗುತ್ತೆ, ಹಂಗೇ ಅದ್ರದ್ದೇ ಆದ ಸ್ಮೆಲ್ ಆಗಲಿ ಇಲ್ಲ ಟೇಸ್ಟ್ ಆಗಲಿ ಹಂಗೆ ಇರುತ್ತೆ. ಈ ಫ್ರೈ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಹೊಲ್ಟೋಗುತ್ತೆ, ಅದರಲ್ಲಿ ಏನೂ ಇರಲ್ಲ. ಯಾವುದೇ ತರಕಾರಿ ಆದ್ರೂ ಅದ್ರ ಫ್ಲೇವರ್ ಅದರಲ್ಲೇ ಇರುತ್ತೆ, ಅದರಲ್ಲಿ ಏನೇನು ರಸ ಗಿಸ ಏನೇನು ಇರುತ್ತೋ ಹಂಗಂಗೆ ಇರುತ್ತೆ, ಬಟ್ ಫ್ರೈನೂ ಆಗಿರುತ್ತೆ. ಅದು ಸ್ಟೀಲಲ್ಲಿ ಫ್ರೈ ಮಾಡಿದ್ರೆ, ಸ್ಟೀಲಲ್ಲಿ ಅಡುಗೆ ಮಾಡಿದ್ರೆ ಇರುತ್ತೆ, ಫ್ರೈ ಆಗೋದ್ರಲ್ಲೇ ಆ ಸ್ಮೆಲ್ಲು ಅದು ಇದು ಎಲ್ಲ ಹೊಲ್ಟೋಗುತ್ತೆ. ಸೊ ಇವಾಗ ಸ್ವಲ್ಪ ಉದ್ದಿನಬೇಳೆ ಮಿಕ್ಕಿದೆ, ನಾನು ದೋಸೆಗಂತ ಹಾಕಿದ್ದೆ, ಅದನ್ನೀಗ ವಡೆ ಮಾಡ್ಕೊಳ್ಳೋಣ ನಾವು. ಸೊ ನನ್ನ ಮಗ ನೋಡಿ ಅದರಲ್ಲಿ ಹತ್ಬಿಟ್ಟು ಈಗ ಅದರಿಂದ ಇಳಿಯೋದು ಹೆಂಗೆ ಅಂತ ನೋಡ್ತಾ ಇದ್ದಾನೆ. ಅದು ಅವನೇ ಇಳಿತಾ ಇದ್ದ ಮುಂಚೆ, ಇವಾಗ ಮರ್ತೋಗಿದ್ದಾನೆ ಅವನು. ಸೊ ಈ ಥರ ಬರೀ ಇದನ್ನೇ ಮಾಡ್ತಾ ಇರ್ತಾನೆ ಅವನು. ಸೊ ಆದ್ದರಿಂದ ಇಳಿಸ್ಬೇಕೀಗ. ಉಲ್ಟಾ ಕುತ್ಕೊಂಡ್ಬಿಟ್ಟಿದ್ದಾನೆ ಹೋಗಿ ಮರ್ತು. ಇದಕ್ಕಿಂತ ಮುಂಚೆ ಸೀದಾ ಕುತ್ಕೊಂಡಿದ್ದ. ಸೊ ಇವಾಗ ಉಲ್ಟಾ ಕುತ್ಕೊಂಡಿದ್ದಾನೆ. ಈಗ ವಡೆ ಮಾಡೋಣ. ಸೊ ವಡೆ ನಾನು ಹಿಟ್ಟಿಲಿ ಇದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಏನೂ ಹಾಕಿಲ್ಲ, ಸ್ವಲ್ಪ ಅಷ್ಟೇ ಅಲ್ವಾ ಇದ್ದಿದ್ದು, ಹಂಗೆ ಪ್ಲೇನಾಗೆ ಹಾಕ್ತಾಯಿದ್ದೀನಿ ವಡೆಗಳು. ಸೊ ಹಂಗೆ ಕೈಯಲ್ಲೇ ಮಾಡಿಕೊಂಡು. ಸೊ ಒಂಚೂರು ನೀರು ಹಾಕಕ್ಕೆ ಹೋಗ್ಬೇಡಿ, ಬೇಕಾದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನೀರು ಹಾಕಿ ಮೆತ್ತಗಾಗ್ಬಿಟ್ರೆ ಹಿಟ್ಟು ವಡೆ ಮಾಡೋದಕ್ಕೆ ಬರಲ್ಲ, ನೀರು ಹಾಕ್ತಾ ಇದ್ರೇ ಬೆಟರು. ಸೊ ಜಾಸ್ತಿ ಹೊತ್ತು ನೆನೆಸಿಟ್ಟಂಗೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಳಿ. ಸೋಡಾ ಪುಡಿ ಹಾಕೋದ್ರಿಂದ ಸ್ವಲ್ಪ ಉಬ್ಗುತ್ತೆ, ವಡೆಗಳು ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡು ನಾನು ವಡೆಗಳನ್ನ ಮಾಡಿಕೊಂಡೆ. ಸೊ ಮೆಂತ್ಯ ರೈಸು ಇವತ್ತಿನ ನಾನು ಸ್ಯಾಟರ್ಡೇ ವ್ಲಾಗಿದ್ದು. ಆ್ಯಕ್ಚುಲಿ ಸ್ಯಾಟರ್ಡೇ ಸ್ಪೆಷಲ್ ಬಂದ್ಬಿಟ್ಟು ಸೊ ವಡೆ ಹಂಗೇ ಮೆಂತ್ಯ ರೈಸ್ ಸೂಪರಾಗಿತ್ತು ಕಾಂಬಿನೇಷನು. ಸೊ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಪ್ಪದೇನೆ. ಸೊ ನಿಜವಾಗ್ಲೂ ಫ್ರೆಂಡ್ಸ್, ಮಣ್ಣಿನ ಮಡಿಕೆಯಲ್ಲಿ ಇಲ್ಲ ಮಣ್ಣಿನ ಇದರಲ್ಲಿ ಪಾತ್ರೆಗಳಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಅಟ್ಲೀಸ್ಟ್ ಡೈಲಿ ಮಾಡದೆ ಹೋದ್ರೂ ಯಾವುದೋ ಒಂದು ರೆಸಿಪಿನಾದರೂ ಅದರಲ್ಲಿ ಮಾಡ್ಕೊಳ್ಳಿ, ವಾರದಲ್ಲಿ ಒಂದು 2-3 ಸಲನಾದರೂ. ತುಂಬ ಒಳ್ಳೆಯದು ಆರೋಗ್ಯ. ಸೊ ಈ ಮಾಡ್ರನ್ ಅಂತ ಎಲ್ಲ ಮಾಡ್ರನ್ ಬಂದ್ಬಿಟ್ಟು ನಮ್ಮ ಆರೋಗ್ಯನೂ ಮಾಡ್ರನ್ ಆಗೋಗ್ಬಿಟ್ಟಿದೆ. ಸೊ ನ್ಯಾಚುರಲ್ ಆಗಿಲ್ಲ ಅದೂ. ಸೊ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಬೋದಲ್ವಾ. ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಗಂಟೆ ಬೆಲ್ನ ಒತ್ತಿರಿ ಪ್ಲೀಸ್. ಹಂಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.